ನೀವು ರೈತರು ಹೊಟ್ಟೆ ಬೇರೆ ಯಾರು ಹೊಟ್ಟೆ ಬಿಟ್ಟಿಲ್ಲ. ನಮ್ಗೆ ಎಷ್ಟು ನಾವು ಜಮೀನ್ದಾರ ನಮ್ಗೆ ಹೊಟ್ಟೆವ್ರಿ ಅಲ್ವಾ? ಮೋಹನ್ ಅಂತ ಹೇಳಿ ಅಡ್ವೊಕೇಟ್ ಇರ್ಲಿ. ಈಗ ನೀವು ಇವರೆಲ್ಲ ಬಂದಾಗ ನಿಮ್ಮ ಹತ್ರ ಏನ್ ಹೇಳಿದ್ರು ಸರ್? ನೀವು ಅಶ್ವರೇನ್ ಕೊಟ್ಟಿದ್ರು. ಒಂದು ನಿಮಿಷ ಒಬ್ಬೊಬ್ರು ಮಾತಾಡ್ಲಿ. ಮಾಡಿ ಮಾಡ ಪ್ರೆಸೆಂಟ್ ಅಂತ ಬಂದಿದೆ. ಆಮೇಲೆ ಮಾತಾಡೋಣ. ಅವ್ರಿಗೆ ಫೆಬ್ರವರಿನಲ್ಲಿ ಸರ್ ನಾವು ಒಂದು 4-5 ತಿಂಗಳು ಟೈಮ್ ಕೊಡಿ ಅಂತ ಕೊಡ್ತಿದ್ದೀವಿ. ಇವಾಗ ಫೈನಲ್ ಆಗಿ ತೆಗಿಲೇಬೇಕಾದ ಪರಿಸ್ಥಿತಿ ಬಂದಿದೆ. ನೀವು ಕ್ಲಿಯರ್ ಮಾಡಿ ನಾವು ಬೇಡ ಅನ್ನಲ್ಲ. ಅಲ್ಲಿ ಹೋಗಿ ನಿಂತ್ಕೊಂಡು ಕ್ಷಣ ನೋಡ್ಬಿಟ್ರೆ ಏನಾರ ಮಾಡ್ಕೊಂಡು ನಾವೇನು ಮಾಡಲ್ಲ ಸರ್. ನಾವು ರೈತರ ಮಕ್ಕಳೇ, ನೀವು ರೈತರ ಮಕ್ಕಳೇ. ಆ ತೋಟ ನೋಡ್ಬಿಟ್ರೆ ದೇವರೇ ಅಟ್ಲೀಸ್ಟ್ ಡಿಸೆಂಬರ್ ಡಿಸೆಂಬರ್ ತನಕ ಕೊಡಿ. ಜನವರಿ ಎಲ್ಲ ತೆಗೆದಾಕಿ ಮಾಡಲ್ಲ ಅಂತ ನೀವು ಹೇಳಿದ್ರಿ. ನೀವು ಹೇಳಿದ್ರಿ ಫಾರೆಸ್ಟ್ ಲ್ಯಾಂಡ್ ಯಾರು ನಮ್ಮ ರೆಕಾರ್ಡಿಂಗ್ ಇದೆ. ಅಲ್ಲ ಅವ್ರೇನೋ ಹೇಳ್ತಿದ್ದಾರೆ. ನಾನೇನು ಮಾತಾಡಲ್ಲಪ್ಪ ನಿಮ್ಮ ಜೊತೆ, ಅಧಿಕಾರಿ ಅಲ್ಲ. ಈಗ ಅವರದ್ದು ಅವರು ನಿಮ್ ಬ್ರದರ್ ಅವ್ರ ಹತ್ರ ಮಾತಾಡ್ತಾರೆ. ನಮಗೂ ಏನು ಅಂತ ಕ್ಲಾರಿಟಿ ಇಲ್ಲ. ರಿಕ್ವೆಸ್ಟ್ ಮಾಡ್ಕೋಬೇಕು. ಒಬ್ಬೊಬ್ಬರ ಅರ್ಥ ಆಯ್ತವ್ರೆ ಮಾತಾಡಿ. ಏನು ಮಾಡಲ್ಲ. ಡಿಸೆಂಬರ್ ತನಕ ಸಾಕು, ಜನವರಿ ಎಲ್ಲ ಕಿತ್ತಾಕ್ತಾರೆ. ಅದ್ರೊಳಗೆ ಒಬ್ಬನೇ ಹೇಳ್ಬಿಡ್ತೀನಿ. ನೀವು ನಮ್ಮ ಜೊತೆ ಸಾರಿ ನೋಡ್ತೀರಿ, ಆಮೇಲೆ ಬೇಕಂತ ಏನೇನು ಮಾಡ್ಕೊಂಡು ನಾವೇನು ಮಾಡಲ್ಲ. ಡಿಸ್ಟರ್ಬ್ ನಾವೇನು ಮಾಡಲ್ಲ. ನಮ್ಮ ಜೊತೆಗೆ ಬರ್ರಿ, ಸಾರಿ ನೋಡ್ಬಿಡ್ರಿ ಅಷ್ಟೇ, ಇನ್ನೇನಿಲ್ಲ. ಅಡಿಕೆ ನಮ್ಗೆ ನಾವು ಇಷ್ಟೇ ಡಿಸೆಂಬರ್ಗೆ ಕ್ಲೋಸ್ ಆಗುತ್ತೆ ಸರ್. ಡಿಸೆಂಬರ್ ಕ್ಲೋಸ್ ಆದರೆ ಜನವರಿಗೆ ರಿಕ್ವೆಸ್ಟಿಂಗ್ ಟು ವ್ಯೂ ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ. ನಾವು ದೌರ್ಜನ್ಯ ಎಲ್ಲ ಮಾಡ್ಕೊಂಡಿಲ್ಲ. ಬರ್ತಾ ಇಲ್ಲ ಗುರುಗಳೇ. ಏನ್ ಹೇಳಿದ್ರೆ ಕಾನೂನು ಇದ್ದಿದ್ರೆ ಅವತ್ತಿನ ಕಾಲದಲ್ಲಿ ನೀವು ಸಾಗುವಳಿ ಕೊಟ್ಟು ಮಾಡಂಗೆ ಮಾಡ್ಬಿಟ್ಟಿದ್ದಾರೆ. ಒಂದ್ ನಿಮಿಷ. ಸರ್ಕಾರ ಸಾಗುವಳಿ ಕೊಟ್ಟು ಆಯ್ತು, ಎಲ್ಲ ಆಯ್ತು, ಹೋಯ್ತು, ಅದೆಲ್ಲ ನಮ್ಗೆ ಹಿಂದಿದ್ದು ಏನು ಕೇಳೋಣ ಸರ್. ದಯವಿಟ್ಟು ಕೈ ಮುಗಿತೀವಿ. ನಮಗೆ ಡಿಸೆಂಬರ್ ತನಕ ನೀವು ನೋಡಿ ಅವಕಾಶ ಕೊಡಂಗಿದ್ರೆ ಕೊಡ್ರಿ. ಏನಕ್ಕೆ ಆಮೇಲೆ ಇನ್ನೊಂದು ಸರ್ ನಿಮ್ಗೆ ಏನ್ ಬರ್ಕೊಡ್ತೀವಿ ಡಿಸೆಂಬರ್ ಆದ್ಮೇಲೆ. ಡಿಸೆಂಬರ್ ಜನವರಿ ಬೇಕಾದ್ರೆ ಏನು ಮಾಡಬಹುದು, ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮ ಕಡೆಯಿಂದ ಏನ್ ಬೇಕಾದ್ರೂ ಬರ್ಕೊಡ್ತೀವಿ. ಗುರುಗಳೇ ಅದ್ರಲ್ಲಿ ಏನು ಬೇಕಿಲ್ಲ. ನಾನ್ ನಿಮ್ಮನ್ನ ರಿಕ್ವೆಸ್ಟ್ ನೀವೇನಾದ್ರು ಒಪ್ಕೊಂಡ್ರೆ ಅದೇನು ಮಾಡಕ್ಕಾಗಲ್ಲ. ಜೊತೆ ಬಂದು ನೋಡ್ಬಿಟ್ಟು ದೊಡ್ಡ ಗಿಡಗಳು ಫಸ್ಟ್ ಏನಿದೆ ಈಗ ನಾವು ಶಾಶ್ವತ ಅಲ್ಲ ಸರ್. ಡಿಸೆಂಬರ್ಗೆ ಹೋಗ್ಬಿಟ್ಟಿದೆ, ಏನೇನು ಇಟ್ಕೊಂಡ್ಬಿಡಿ. ಅಕಸ್ಮಾತ್ ನಿಮ್ ಡಿಪಾರ್ಟ್ಮೆಂಟ್ ಬಂದು ಕಿತ್ತಾಕಲ್ಲ ಅಂದ್ರೆ ನಾವೇ JCB ಡಿಪಾರ್ಟ್ಮೆಂಟ್ ಕಿತ್ತಾಕ್ಸಲ್ಲ ಅಂದ್ರೆ ಜನವರಿ 1ಗೆ ನಾವೇ ಕಿತ್ತಾಕ್ತೇವೆ.
ಜನವರಿ ಫಸ್ಟ್ ನಾವೆಲ್ಲ ಒಂದ್ ಕಡೆಯಿಂದ ಇವತ್ತು ನೀವು ಕಿತ್ತಾಕ್ರ ಇವತ್ತು ಕಿತ್ತಾಕ್ತೀನಿ ಕೇಳಿ ಸಾಯಂಕಾಲಕ್ಕೆ ವಿಷ ಕೊಟ್ಟು ಮಕ್ಕಂತ ನಮ್ ಆ ಪರಿಸ್ಥಿತಿ ಆಯ್ತು. ಅವನ್ ಏನ್ ಬೇಡ ಅದೆಲ್ಲ ಹಂಗಾಗಿದೆ ಪರಿಸ್ಥಿತಿ. ಇಲ್ಲ ಸರ್, ನಾವು ಹೇಳ್ಕೋಬೇಕು ನಮ್ಮ ಪರಿಸ್ಥಿತಿ. ನಮ್ಮ ಬ್ರದರ್ ಹಂಗಾಗಿದ್ದಾನೆ, ಕಷ್ಟ ಆಗಿದೆ ಅವನಿಗೆ. ನೀವು ವಿಷ ಕೊಟ್ಟು ಸಾಕು ಮಾತು ಕಮ್ಮಿ ಮಾಡಪ್ಪ. ಸರ್ ಒಂದು ಇವರು ಮಲ್ಲಿಕಾರ್ಜುನ್, ಆಮೇಲೆ ವೆಂಕಟೇಶ್ ಅಂತ ಇಲ್ಲಿದ್ದಾನೆ. ಭಾಗ್ಯಮ್ಮ ಅಂತ ನಮ್ಮ ಸಿಸ್ಟರೇನೆ, ಇವ್ರ ಅಕ್ಕ. ಮತ್ತೆ ಗೀತಾ ಅಂತ ಇನ್ನೊಬ್ರು ಇದ್ದಾರೆ. 4 ಜನ ಇದ್ದಾರೆ. ಜನವರಿ ಫಸ್ಟ್ ಅವರು ಎಲ್ಲ ವೆಂಕಟೇಶ್ ಭಾಗ್ಯಮ್ಮ ಮಗ ಎಲ್ಲ ಇದ್ದಾರೆ ಸರ್. ಬ್ರದರ್ಸನೆ ಬೇರೆ ಯಾರು ಇಲ್ಲ ಸರ್. ಅಣ್ಣ ತಮ್ಮ ಇವ್ ನಮ್ಮ ಮಗ ಲಾಯರ್, ನಾವು ಇವ್ರು ತಮ್ಮ ರಮೇಶ್ ಅಂತ ನಮ್ಮ ಎಲ್ಲ ಒಂದೇ ಕುಟುಂಬ. ನೀವು ದೊಡ್ಡ ಮಾತು ಮಾಡಿರಿ. ನಾವು ದಯವಿಟ್ಟು ಟೈಮ್ ಅವ್ರು ಕಾಲಿಗೆ ನಿಮ್ದೇ ಇದು, ನಮ್ದೇನು ಅಲ್ಲ. ನಾವು ಜನವರಿ ಫಸ್ಟ್ಗೆ ನೀವು ಯಾರು ನಿಮ್ಮ ಡಿಪಾರ್ಟ್ಮೆಂಟೇ ಬೇಡ, ನಾವೇ ನೆಲಸಮ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಹೋಗ್ತೀವಿ. ಮಾತಾಡಿ ನೀವೆಲ್ಲ ಹೇಳ್ದಂಗೆ ದಯಮಾಡಿ ಕೈ ಸರ್ ನಾವು ತಡೆಯಲ್ಲ, ಸರ್ ನಾವು ತಡೆಯಲ್ಲ. ನೀವು ನಮ್ಮ ಜೊತೆ ಕಾಟ್ಗಳಿಗೆ ಬನ್ನಿ ಸರ್. ನಾವೇನು ನಮ್ಮ ನಿಜವಾಗ್ಲೂ ನಾವು ಏನು ತೊಂದರೆ ಮಾಡಲ್ಲ, ನಿಮ್ಗೆ ಏನು ಮಾಡಲ್ಲ, ಒಬ್ಬರನ್ನ ಮಾತಾಡ್ಸಲ್ಲ. ನೀವು ನಮ್ಮ ಜೊತೆ ಬನ್ನಿ ಸರ್. ನಮ್ದು ಆನಿಯಲ್ಲಿ ಅದು ಸರ್ ಅದು ನೀವು ಹೇಳೋದು ನಾವು ಒಪ್ಕೊಂಡು ಈಗ ಸರ್, ನೀವು ಹೇಳೋದು ನಾವು ಒಪ್ಕೊಂಡು ನಾವು ಬರೀ ಇಲ್ಲೇ ಕೂತ್ಕೊಂಡು ಮಾತಾಡಿದ್ದು ಏನಕ್ಕೆ ಇಲ್ಲಿ ಒಂದು 4-5 ಜನ ಸೆಲೆಕ್ಟ್ ಒಂದು ಸತಿ ಅಲ್ಲಿ ಹೋಗಿ ಬಂದ್ಬಿಟ್ರೆ ಗೊತ್ತಾಗುತ್ತೆ ಸರ್. ನಮ್ದು ಏನು ನಿರ್ಬಂಧ ನೀವು ಟೈಮ್ ಕೊಟ್ಟಿದ್ದು ಬೆಳೆನ ತಗೊಳಕ್ಕೆ ಅಲ್ಲಿಗೆ ಬರಲಿಕ್ಕೆ ನಮ್ಮ ಯಾವ ಸರ್. ನಾವು ಬರಲ್ಲ ಸರ್. ಒಂದು ನಿಮಿಷ ಜನರು ಬಂದು ನಾನು ನೋಡ್ತಾ ಇದ್ದೀನಿಲ್ಲ, ನಮ್ಮ ಇದಕ್ಕೆ ದಯಮಾಡಿ ಅಡ್ಡಿ ಸರ್. ಈಗ ಅಡ್ಡಿ ಮಾಡಿಲ್ಲ, ನಾವೇನ್ ಹೇಳ್ತೀವಿ ಕೈ ಮುಗಿದು ಕೇಳ್ಕೊಂತಿದ್ದೀವಿ. ಒಂದು ನಿಮಿಷ 4 ತಿಂಗಳು ಅವಕಾಶ ಕೊಟ್ಟಿದ್ರೆ ನಾವು ಒಪ್ಕೊತೀವಿ. 4 ತಿಂಗಳು ಬೆಳೆ ಬರುತ್ತೆ. ಇದು ಏನು ಗೊತ್ತು, ಮಾಮೂಲಿ ರಾಗಿ ಕಟಾಕಿದವ ಆದರೆ 4 ತಿಂಗಳು ಬರುತ್ತೆ. ಈ ಅಡಿಕೆ ಅಲ್ಲ, ಮ್ಯಾಕ್ಸಿಮಮ್ 2 ತಿಂಗಳು ನೀವು 4 ತಿಂಗಳು ಅವಕಾಶ ಕೊಟ್ಟಿರಲಿಲ್ಲ ಅಂತಲ್ಲ. 2 ತಿಂಗಳು ಸರ್. ಒಂದು ನಿಮಿಷ ಒಂದು ನಿಮಿಷ ಸರ್. ಬೇಕಾದ್ರೆ ತೆಂಗಿನ ಗಿಡ ಇವತ್ತು, ಅಡಿಕೆ ಗಿಡ ಒಂದು ಸ್ಟಾರ್ಟ್ ಮಾಡಿದ್ರೆ ನಿಮ್ದು ಅದೇ ಪ್ರೋಸೆಸ್ ಅದೇ ಕಂಟಿನ್ಯೂ ಆಗುತ್ತೆ, ಗೊತ್ತಿದೆ. ದಯವಿಟ್ಟು ವಿ ಆರ್ ರಿಕ್ವೆಸ್ಟಿಂಗ್ ನೀವು ಇಲ್ಲಿ ಅವಕಾಶ ಇಲ್ಲ ಅಂತ ನನಗೆ ಅರ್ಥ ಆಗುತ್ತೆ. ನಾವು ಲಾನಲ್ಲಿ ಕಾನೂನಲ್ಲಿ ಕೇಳ್ತಾರೆ ಸರ್, ಮಾನವೀಯತೆಯಿಂದ ಕೇಳ್ತೀವಿ ಸರ್. ನೀವೊಬ್ಬರು ರೈತರು ಮಕ್ಕಳಾಗಿ ಹುಟ್ಟಿದ್ರ, ನಾವು ನಾವ್ ಹೇಳ್ತೀವಿ ಸರ್. ಒಂದು ನಿಮಿಷ ತಿಳ್ಕೊಳ್ಳಿ ಸರ್, ನಾವೆಲ್ಲ ಎಲ್ಬೋರ್ಡ್ಗಳು ಸರ್. ನೀವೆಲ್ಲರೂ ಬುದ್ಧಿವಂತರೆ. ಆಯ್ತು. ಯಾಕೆಂದ್ರೆ ನಮ್ಮಲ್ಲಿ ಎಲ್ಬೋರ್ಡ್ಗಳನ್ನ ಮಾಡಿದರು ನೀವೀಗ.
ಬೇಜಾರು ಮಾಡ್ಕೊಂಬೇಡಿ. ನಮ್ಮಲ್ಲಿ ಹೆಲ್ಪ್ ಬೋರ್ಡ್ಗಳು ಮಾಡಿದ್ರಲ್ಲ ನೀವು, ಇಲ್ಲಾಂದ್ರೆ ನಮ್ಮ ಬುದ್ಧಿ ಪ್ರಕಾರ ನಮ್ಮನ್ನು ಬಿಟ್ಟಿದ್ರೆ ಅದು ನಾವು ಮಾತಾಡೋದಲ್ಲ, ನಮ್ದೇನು ಮಾಡ್ಕೊಂತಿದ್ದು ಅದೇನು ಆಗೋದು. ಈಗ ನಮ್ಮಲ್ಲಿ ಹೆಲ್ಪ್ ಬೋರ್ಡ್ಗಳು ಮಾಡಿಬಿಟ್ಟಿದ್ರೆ ನಮ್ಮನ್ನು ನಾವು ಕೆಲವು ಅಧಿಕಾರಿಗಳು ಮಾತು ಕೇಳಿ ತೊಂದರೆ ಮಾಡ್ತೀವಿ. ನೀವಲ್ಲ ಸರ್ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನಮ್ಗೆ ಹೆಲ್ಪ್ ಬೋರ್ಡ್ಗಳು ಮಾಡಿಬಿಟ್ರು, ಮಾಡಿರೋರಿಗೆ ಗೊತ್ತಾಗ್ತದೆ ಯಾರು ಮಾಡಿರೋ ಅಂತ. ಈಗ ಇನ್ನೂ ಸ್ವಲ್ಪ 4 ತಿಂಗಳು ಕೋರ್ಟಿಂದ ಆದೇಶ ಸಿಗೋದು ಬಿಡಪ್ಪ, ನೀನ್ ಏನ್ ಮಾತಾಡ್ಬೇಡ. ನಮಗೆ ಗೊತ್ತಿಲ್ಲ. ಸರ್ ಅವತ್ತವರು ಹೇಳಿದ್ರು ಸರ್, ಅವತ್ತು ಹೇಳಿದ್ರು ಅವ್ರು ನಮ್ಗೆ ಹಂಗಾಗಿ ನಮಗೆ ಹೊಟ್ಟೆ ಉರಿತಾ ಇದೆ. ಅವೇನು ಗೊತ್ತ ಕೇಳೋದೇ ಇಲ್ಲ. ಇವ್ನು ಹೇಳಿದ ಮಾತಿಗೆ ಇವ್ರು ನಂಬಿದಾರಲ್ಲ, ಇವಾಗ ಕೇಳ್ತಿರೋದು ಇಷ್ಟೇ. ನೀವು ಟೈಮ್ ಕೊಟ್ಟಿದ್ದ ಬೆಳೆ ಇನ್ನೂ ತೋಟದಲ್ಲೇ ಇದೆ, ಇವಾಗ ಕೊಯ್ದ್ರೆ ಅದು ಯಾರಿಗೂ ಬರಲ್ಲ, ಏನೂ ಇಲ್ಲ. ಅದನ್ನ ಕೊಯ್ಯೋದಕ್ಕೆ ಒಂದು ಅವಕಾಶ ಮಾಡ್ತೀವಿ ಅಂತ ಅಷ್ಟೇ ಕೇಳೋದು. ಅಡಿಕೆ ತೋಟ ಕೊಯ್ಯಕ್ಕೆ ಒಂದು ಅವಕಾಶ ಕೊಡಿ ಸರ್. ಅಡಿಕೆ ತೋಟ ಕೊಯ್ಯಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಸರ್. ತೆಂಗಿನ ಗಿಡ ಈಗ ಆದೇಶಕ್ಕೆ ನಾವು ಬರಲ್ಲ. ಕೋರ್ಟ್ ಆದೇಶಕ್ಕೆ ನಾವು ಇಲ್ಲಿ ಪ್ರತಿಭಟನೆ ಮಾಡಕ್ಕೆ ಒಬ್ಬೊಬ್ರು ಮಾತಾಡಿ ನಿಧಾನಕ್ಕೆ ಬಿಡ್ರಿ, ಗೀತಾಕನ್ ಮಾತಾಡಕ್ ಬಿಡ್ರಿ, ಸುಮ್ಮನೆ ಒಂದು ನಿಮಿಷ ಸರ್. ಹೇಳಿದೀವಿ ಸಣ್ಣ ಮಕ್ಕಳಿದ್ದಾರೆ ಸರ್, ಸುಮ್ಮನೆ ಏನು ಅಷ್ಟೇ. ನಾವು ನಿಮ್ಗೆ ರಿಕ್ವೆಸ್ಟ್ ಅವರು ಮಾತಾಡ್ತಾರೆ. ಕಾನೂನು ಹೇಳ್ಬೇಡ ಈಗ, ಏನು ಕಾನೂನು ಮಾತಾಡಕ್ಕೆ ಎಲ್ಲಾನು ಹಾಳು ಮಾಡಿಟ್ಟಿದ್ರೆ ಇನ್ನೆಲ್ಲಿ ಧೈರ್ಯ ಕೊಡೋಣ ಸರ್? ಮಾತಾಡ್ಬೇಡ ಕುಮಾರ್, ಬೇಡ, ಇಷ್ಟನ್ನ ಕೇಳ್ತಿರೋದು. ತೆಂಗಿನ ಈಗಲೇ ನಾವೇ ಕಿತ್ತಾಕ್ಸ್ತೀವಿ. ಮುಂದಿನ ತೆಂಗಿನ ಗಿಡ ಎಲ್ಲ ಅಂತಂದ್ರೆ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಕೋರ್ಟ್ ಕಾನೂನು ಆ ಥರ ಏನಿಲ್ಲ ಸರ್, ನೀವು ಹೇಳಿದ್ದು ನಮ್ಮ ಎಲ್ಲ ಚಿಕ್ಕಂದಿಲ್ಲ. ನೀವು 4-5 ತಿಂಗಳು ಏನು ಟೈಮ್ ಕೊಟ್ಟಿದ್ರಿ, ಅದು ಕಂಪ್ಲೀಟ್ ಆಗಿ ಟೈಮ್ ಮೈಟ್ ಬಿ ಓವರ್, ಬಟ್ ನಮ್ಗೆ ಅಲ್ಲಿ ಬೆಳೆ ತೊಗೊಳಕ್ಕೆ ಅವಕಾಶ ಕೊಟ್ಟಿದ್ರಲ್ಲ ಸರ್, ಕಾಲಾವಕಾಶ. ಆ ಕಾಲಾವಕಾಶ ಇನ್ನೂ ಮುಗ್ದಿಲ್ಲ ಸರ್. ನೀವು ಮುಗ್ದಿದ್ರು ನಮಗೆ ಅದು ಬೆಳೆ ತಗೊಳಕ್ಕೆ ಕೊಟ್ಟಿದ್ರಲ್ಲ, ಬೆಳೆ ತಗೊಂಡ್ಮೇಲೆ ಯಾರು ಬರೋದು ಇಲ್ಲ ಒಬ್ಬೊಬ್ರು ಮಾತಾಡಿ. ಡಿಸೆಂಬರ್ ಕಳಿಸಿದಂಗೆ ಜನವರಿಗೆ ದಯವಿಟ್ಟು ನಾನೇ ಬೇಕಾದ್ರೆ ಕ್ಲಿಯರ್ ಮಾಡಿಸಿ ಸಮ ಮಾಡಿಸಿ ನಿಮಗೆ ಕರ್ಕೊಂಡ್ಬಂದು ಅದರೊಳಗೆ ಎಲ್ಲ ರಾತ್ರಿದಾಗ ಯಾರು ಬಂದಿಲ್ಲ ಸರ್, ಓಡಾಡಿ
ಮಾಡಿ ಮಾಡಿ ಬೇಡ ಅಂತಲ್ಲ, ಡಿಸೆಂಬರಲ್ಲಿ ಮಾಡಿ. 2 ದಿನ ಲೇಟ್ ಸರ್ ಒಂದು ಒಂದ್ ನಿಮಿಷ ಸರ್ ಇವತ್ತು ಈಗ 2 ದಿನ ಆ ಬೆಳೆ ಬರೋವರೆಗೂ ಅಂತ ಸರ್ ನಿಮ್ಗೇನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಸರ್ ಒಂದ್ ಸೆಕೆಂಡ್ ನೀವು ಈಗ ಡೆಮಾಲಿಷನ್ ಮಾಡಕ್ ನಮ್ಗೆ ತೊಂದರೆ ಮಾಡೋದು ಬನ್ನಿ ಒಂದ್ ನಿಮಿಷ ಬಂದ್ಬಿಟ್ರೆ ನೀವೆಲ್ಲ ಕಿತ್ತಾಕೊಡಿ ನಮ್ಗೊಂದು ಸ್ವಲ್ಪ ಪ್ಲೇಸ್ ತೋರಿಸ್ತೀವಲ್ಲ ಅದು ಬಿಟ್ಬಿಡಿ ಅದನ್ನ ನಾವೇ ಕಿತ್ತಾಕ್ತೀವಿ. ಒಂದ್ ಸೆಕೆಂಡ್ ಬನ್ನಿ ಸರ್ ಜೊತೆಗೆ ಹೋಗೋಣ ದಯವಿಟ್ಟು. ಓಡಾಡಿದ್ರೆ ಸರ್ ಗೊತ್ತು. ನೀವು ಬಂದು ವಾಪಸ್ ಹೋದ್ರೆ ನಿಮ್ಗೆ ಏನಾದ್ರು ಸಮಸ್ಯೆ ಆಗುತ್ತೆ ನಿಮ್ಮ ಸರ್ ಈಗ ಕೆಲಸ ಮಾಡಿ ಸರ್ ಒಂದೇ ಮಾಡೋಣ ದಯವಿಟ್ಟು. ಅಲ್ಲಿ ಇರೋ ತೆಂಗಿನ ಗಿಡ ಎಲ್ಲ ಡೆಮಾಲಿಷನ್. ಒಂದ್ ನಿಮಿಷ ಇರೋ ಸುಮ್ಮನೆ ನೀನು ಅಲ್ಲಿರೋ ತೆಂಗಿನ ಗಿಡ ಇವತ್ತೇ ಡೆಮಾಲಿಷನ್ ಮಾಡಿ ಸರ್, ಎಲ್ಲ ಲೆವೆಲ್ ಮಾಡಿ ಎಲ್ಲ ಗೀಚಾಕ್ ಹೋಗ್ಬಿಡಿ. ಇಲ್ಲಿರೋ ಒಂದಿಷ್ಟು ಅಡಿಕೆ ಗಿಡ ಅಲ್ಲಿರೋ ಒಂದಿಷ್ಟು ಅಡಿಕೆ ಗಿಡ ಬಿಟ್ಟೋಗ್ಬಿಟ್ರೆ ಜನವರಿ ಬೇಕಾದ್ರೆ ನಾವೇ ತೆಂಗಿನ ಗುಡ್ಸಾಕ್ ಹೋಗ್ಬಿಡ್ತೀವಿ. ಆಮೇಲೆ ನಿಮ್ಮ ಅನಿಸಿಕೆ ಏನ್ ಗೊತ್ತಾ ಸರ್, ಈಗ ಬಿಟ್ರೆ ಮತ್ತೆ ರೈತರು ಎಲ್ಲ ಹೋಗ್ತಾರೆ ನಿಮ್ಮ ಹ್ಯಾಂಡ್ ಓವರ್ ಇಟ್ಕೊಂಡ್ಬಿಡಿ, ಫಾರೆಸ್ಟ್ ಹ್ಯಾಂಡ್ ಓವರ್ ಇಟ್ಕೊಂಡ್ಬಿಡಿ, ಕೀಳ್ಬೇಡಿ. ಸರ್ ಈಗ ಇರಪ್ಪ ಒಂದ್ ನಿಮಿಷ ಎಲ್ಲ ಸುಮ್ಮನಿರ್ರಿ ಸರ್. ನಾವು ಪ್ರತಿ ಹೊಡೆಯೋದು ನಾವು ಮುಂದೆ ನಿಂತ್ಕೊಂಡು ನಾವೇ ಕಡೆ ತೋರಿಸ್ತೀವಿ. ನಿಮ್ಗೆ ಹ್ಯಾಂಡ್ ಓವರ್ ಅವತ್ತೇ ಜಮೀನು ಮಾಡ್ತೀವಿ, ನಮ್ಗೆ ಏನು ತೊಂದರೆ ಮಾಡಿಲ್ಲ. ಕೇಳ್ರಿ ನಿಮ್ಮ ಸಾಹೇಬ್ರನ್ನ ಕೇಳಿ, ನಿಮ್ಮ ರೇಂಜನ್ನು ಫಾರೆಸ್ಟ್ರು ಯಾರನ್ನ ಕೇಳ್ರಿ. ನಾವೊಂದು ಚೂರು ತೊಂದರೆ ಇವತ್ತು ತೊಂದರೆ ಮಾಡಲ್ಲ ನಿಮಗೆ. ನೀವೇ ಹಿಂಗೆ ಹೋಗ್ರ ಅಂತ ಹೊರಟ್ಬಿಡ್ತೀವಿ ನಾವು, ಅದು ಒಳಗೆ ಬರಲ್ಲ. ಏನ್ ಗೊತ್ತಿಲ್ಲ ಒಂದ್ ನಿಮಿಷ ಸುಮ್ಮನೆ ಒಂದ್ ನಿಮಿಷ ಸರ್, ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀವಿ. ಸರ್ ಒಂದ್ ನಿಮಿಷ ಇರಮ್ಮನ ಸರ್. ಈಗ ಡಿಸೆಂಬರ್ ಬಿಟ್ಟರೆ ಏನೋ ಅವ್ನ ಮಕ್ಕಳು ನೋಡ್ಸ್ಕೊಳಕ್ ಇವ್ರ ಮಕ್ಕಳು ನೋಡ್ಸಿ ಹೊಟ್ಟೆವರೆಗೆ ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಬಿಟ್ಟಿದೆ ಇವತ್ತು ಅವ್ನ ಫೀಸ್ 2.5 ಲಕ್ಷ 3 ಲಕ್ಷ ಫೀಸ್ ಕಾಲೇಜ್ ಒಬ್ಬೊಬ್ಬರಿಗೆ 3 ತಿಂಗಳು ಬಿಟ್ರೆ ಸರ್, 3 ತಿಂಗಳು ಬಿಟ್ರೆ ಅವ್ರ ಕುಟುಂಬದ ಭವಿಷ್ಯ. ನಮಗೆ ಕೇಳ್ತಿರೋದು ಅಷ್ಟೇ. ನಾನು ಡಿಸೆಂಬರ್ ನಿಮ್ಗೆ ಬೇಕಾ ತೆಂಗಿನ ಗಿಡ ಕಿತ್ತಾಕೊಡಿ. ನಾವು ಇವತ್ತು ಎಲ್ಲ ಕುಲ್ಲ ಮಾಡಿ ಬಾಳೆ ಕಿತ್ತಾಕ್ರಿ, ತೆಂಗಿನ ಗಿಡ ಕಿತ್ತಾಕ್ರಿ, ಪೂರ್ತಿ ಎಲ್ಲ ಲೆವೆಲ್ ಮಾಡೋದಿಲ್ಲ ಬೇಡ ಅನ್ನಲ್ಲ. ಸ್ವಲ್ಪ ಅಡಿಕೆ ಗಿಡ ಡಿಸೆಂಬರ್ ತನಕ ನಿಲ್ಲಿಸ್ಕೊಂಡ್ರೆ ಡಿಸೆಂಬರಿಗೆ ನೀವೇ ಕಿತ್ತಾಕಿದ್ರು ಸರಿ, ನಾವೇ ಕಿತ್ಕೊಂಡು. ಇನ್ನೊಂದೇನು ಸರ್, ಬೆಳೆ ಏನು ಗೊತ್ತಾ, ಅಡಿಕೆ ಗಿಡ ದಪ್ಪ ಆಗೈತೆ, ಬಲ್ತಿದೆ, ಬೆಳೆ ಬರ್ಬೇಕು. ಸಾಕು, ಯಾರು ಮಾತಾಡ್ಬೇಡಿ. ನಿಮ್ಮ ಮಾತಾಡ ಸಾಹೇಬ್ರ ಗಮನಕ್ಕೆ ಬಿಡ್ರಿ, ಯಾರು ಹೆಚ್ಚಿಗೆ ಮಾತಾಡ್ಬೇಡಿ. ವೆಂಕಟೇಶ್ ಬಂದಿಲ್ಲ, ನಾವು ಅವನ್ನ ಹಿಂದೆ ಮುಂದೆ ಓಡಾಡಬಾರ್ದು. ಸುಮ್ಮನೆ ಮಾತಾಡ್ತೀವಿ. ಭಾಗ್ಯಮ್ಮ ಮಗ ಬಂದಿದ್ದಾನೆ. ಫ್ಯಾಮಿಲಿ ಅವರಷ್ಟೇ ಇರಲಿ, ಬನ್ನಿ ದಯವಿಟ್ಟು ಬನ್ನಿ. ಫ್ಯಾಮಿಲಿಯವರು ಮಾತಾಡ್ತಾರೆ. ರಿಲೇಷನ್ ಎಲ್ಲ ಬೇಡ, ನಾವೇ ಮಾತಾಡೋಣ ಮುಂದಕ್ಕೆ.
ವೆಂಕಟೇಶ ಅಮ್ಮ ಬಂದಿಲ್ಲ ಏನಿದೆ ಏನು ಒಂದು ನಿಮಿಷ ಫಾರೆಸ್ಟ್ ಲ್ಯಾಂಡ್ ಅಂತ ನಮಗೆ ಕನ್ಫರ್ಮ್ ಆಯಿತು ಎಲ್ಲ ಆಯಿತು ನಾವು ಡಿಸ್ಕಸ್ ಮಾಡಿದ್ವಿ ಆಯಿತು ಸರ್ ಫ್ರೆಂಚ್ ನಾವೇ ಮುಂದೆ ಸರ್ ಈಗ ಇರೋ ಬೆಳೆನ ಡಿಸೆಂಬರ್ಗೆ ಜನವರಿ ಫಸ್ಟ್ಗೆ ಎಲ್ಲ ಬೇಕಾದ್ರೆ ಈಗಲೇ ಮಾಡ್ತೀವಿ ಅಂತ ಬೇಕಾದ್ರೆ ಇರೋ ತೆಂಗಿನ ಗಿಡ ಎಲ್ಲ ಇವತ್ತು ಅಡಿಕೆ ಗಿಡ ಒಂದು ನಮಗೆ ನಾವು ಅದಕ್ಕೆ ಹೋಗಿದ್ರೆ ಅದಕ್ಕೆ ಹಂಗೆ ಹೋಗಿದ್ರೆ ಅದೇನೋ ಕತೆ ಆಗೋದು ನಮ್ಗೆ ಅದು ಬೇಡ ಮೇಡಮ್ ಅದೇನು ಆಗೋಗ್ಬಿಟ್ಟು ಕತೆ ಇದೆ ನಮಗೆ ಫೈನಲ್ ಆಗಿ ನಾವೇನು ಮಾಡೋದಿಲ್ಲ. ಆಯಿತು ಮೇಡಮ್ ನಾವು ಒಪ್ಕೊಂಡು ಪತ್ನಿ ಎಲ್ಲ ಆಯಿತು ಈಗ ಫಾರೆಸ್ಟ್ನವರು ಮಾಡಿದ ಅರಣ್ಯ ಅಂತ ತರಿಸ್ತಾರೆ ನೆಕ್ಸ್ಟ್ ನೀವು ಮಂಜೂರು ಮಾಡಬೇಕಾದ್ರೆ ರೈತರಿಗೆ ನೀವು ನೋಡ್ಕೊಂಡು ನೋಡಿದ್ರೆ ನಮಗೆ ಒಟ್ಟಿಗೆ ಇಬ್ಬರು ನಿಮ್ಮಿಬ್ಬರದು ತಪ್ಪು ನಮ್ಮ ಮೇಲೆ ಆಗಿರುತ್ತೆ ಆಯಿತು ನಾವು ಒಪ್ಕೊಂಡಿದ್ದೀವಿ ಅದಕ್ಕೂ ಸಹಿಸ್ಕೊಂಡು ನಾವು ಫ್ರೆಂಚ್ ಹೊಡೆಯೋಕ್ಕೂ ಬಿಟ್ಟಿದ್ದೀವಿ ನಿಮ್ಗೆ ಅವಕಾಶನೂ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ನಾವು ಕೇಳ್ತಿರೋದೇನು ಡಿಸೆಂಬರ್ ತನಕ ಒಂದು ಅಡಿಕೆ ಬೆಳೆಸ್ತಕ್ಕಂಥ ಅವಕಾಶ ನೀವು ಮಾಡಿದ್ರಿ ಅಂತ ನಾನು ಹೇಳ್ತೀನಿ ಮೇಡಮ್ ಡಿಪಾರ್ಟ್ಮೆಂಟಾಗಿ ತಪ್ಪಾಗಿದೆ ಅಂತ ನಾನು ಹೇಳ್ತೀನಿ 5 ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಿ. 5 ವರ್ಷದಲ್ಲಿ ನಾನು ಅಧಿಕಾರಿ, ನಾನು ಈಗ ಪ್ರೆಸೆಂಟ್ ಇರೋ ತಹಸೀಲ್ದಾರ್ ಹಿಂದೆ ಮಾಡಬೇಕಾಗಿತ್ತು. 2 ವರ್ಷದ ಹಿಂದೆ ಇಲಾಖೆಗಳು ಕೋಆರ್ಡಿನೇಷನ್ ಮಾಡಿಕೊಂಡು ರೆಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ತಾರೆ ಆಗಿಲ್ಲ. ಇಲ್ಲಿ ಮಾತ್ರ ಆಗಿಲ್ಲ ಅಂತಲೇ ಈಗ ಎಲ್ಲ ಕೂಡ ಅಪ್ಡೇಟ್ ಆಗ್ತಾ ಇದೆ. ದಯವಿಟ್ಟು ರಿಕ್ವೆಸ್ಟ್ ನಾನು ಇವೆಲ್ಲ ಕೇಳಿ ಎಲ್ಲ ಮುಗಿದೋಗ್ಬಿಟ್ಟಿದೆ ನಾನು ಕೇಳ್ತಾ ಇರೋದು ಇಷ್ಟೇ ಮೇಡಮ್ ಡಿಸೆಂಬರ್ ತನಕ ಅಡಿಕೆ ಬೆಳೆ ಜನವರಿಗೆ ಡಿಪಾರ್ಟ್ಮೆಂಟ್ ಬಂದರೂ ಸರಿ ಬಂದಿದ್ದು ನಾವೇ ಬೇಕಾದ್ರೆ ಆಯ್ತು ಗೊತ್ತು ಆಯಿತು ಎಲ್ಲ ಆಯಿತು ಅದೆಲ್ಲ ಸೊ ಈಗ ಸ್ಟ್ಯಾಂಡ್ ತಗೋಬೇಕಾಗಿದ್ದು ಹಾಗೆ ಈಗ ನಾವು ಮೂವರು ನಿಮ್ಗೆ ಏನು ರೈಟಿಂಗ್ ಅಲ್ಲ ಮೇಡಮ್ ನಾವು ಮೂವರು ರೈಟಿಂಗ್ನಾಗ ಏನು ಬರ್ಕೊಡ್ಬೇಕು ಡಿಸೆಂಬರ್ ಆದಮೇಲೆ ಜನವರಿಗೆ ನಾವು ಯಾವುದೇ ಕಾರಣಕ್ಕೆ ತೊಂದರೆಯಿಂದ ಮೊದಲಾಕಳಿ ಮಾಡ್ಕೊಡ್ಬೇಕಾ ಏನು ಮಾಡ್ಕೊಡ್ಬೇಕು ನಾವೆಲ್ಲ ಈಗ ಅವರು 3 ಮಂತ್ಸ್ ಕೊಟ್ಟರೆ ಅಡಿಕೆ ಮೇಡಮ್ ಒಂದು ನಿಮಿಷ ನಮ್ಮದು ರೈತರ ಕಷ್ಟ ನಾನು 5 ಮಂತ್ಸ್ ಅವ್ರಿಗೆ ಕೊಡೋದಕ್ಕೆ ಹೇಳಿದ್ವಿ ಅವರು ಆಯ್ತು ಮೇಡಮ್ ಒಂದು ನಿಮಿಷ ನಮ್ಮ ರಿಕ್ವೆಸ್ಟ್ ಜನವರಿಯಿಂದ ಮೇವರೆಗೂ 5 ಮಂತ್ಸ್ ಅಂದ್ರೆ ಅಡಿಕೆ ಬೆಳೆ ಏನು ಬರಲ್ಲ. ಜುಲೈಯಿಂದಾನೇ ಡಿಸೆಂಬರ್ ವರೆಗೂ ಶುರು ಆಗುತ್ತೆ. ಡಿಸೆಂಬರ್ಗೆ ಲಾಸ್ಟ್ ಆಗತ್ತೆ ಮೇಡಮ್ ರಿಕ್ವೆಸ್ಟ್ ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ. ಆಯ್ತು ಇರಲಿ ಮೇಡಮ್ ಈಗ ನಾವು ನಿಮಗೆ ರಿಕ್ವೆಸ್ಟ್ ನಮಗೆ ಡಿಸೆಂಬರ್ ತನಕ ಏನು ರೈಟಿಂಗ್ನ ಬೇಕಾ ಏನು ಬೇಕು ಹೇಳಿ ನಾವು ಬರ್ಕೊಡ್ತೀವಿ ನಾವು ರೈತರು 3 ಬರ್ಕೊಡ್ತೀವಿ 7 ಮಂತ್ಸ್ ಹಾಗೆ ಮೇಡಮ್ ಇಷ್ಟೇ ನಮ್ಮ ರಿಕ್ವೆಸ್ಟ್ 7 ಮಂತ್ಸ್ ಅಲ್ಲಿ 3 ಮಂತ್ಸ್ ಡಿಸೆಂಬರ್ ವರೆಗೂ ಅಷ್ಟೇ ರಿಕ್ವೆಸ್ಟ್. ಈಗ ನಾವು ಬರ್ಕೊಡ್ತೀವಿ ಮೇಡಮ್ ಇವತ್ತು ಈಗಲೇ ಬರ್ಕೊಡ್ತೀವಿ ನಾವು ಡಿಸೆಂಬರ್ ತನಕ ಅಷ್ಟೇ ಜನವರಿ ಫಸ್ಟ್ಗೆ ತೆರವುಗೊಳಿಸ್ಬೇಕಾಗಲಿ ನೀವು ತೆರವುಗೊಳಿಸೋಕ್ಕಾಗಲಿಲ್ಲ ಅದು ನಾವೇ ಬೇಕಾದ್ರೆ ತೆರವುಗೊಳಿಸ್ಕೊಡ್ತೀವಿ ರೈತರನ್ನ ಬರ್ಕೊಡ್ತೀವಿ ಅದನ್ನೇ ನಾವು ಹೇಳಿದ್ವಿ ಯಾರು ನಾವೇನು ಮಾತಾಡಿಲ್ಲ ಭರತ್ ಸರ್ ಹೂ ಅಂದ್ರೆ ನಮ್ಗೆ ಆಶೀರ್ವಾದ ಮಾಡ್ದಂಗೆ ಆಗುತ್ತೆ ನೀವು ಮಾಡಿ ಸರ್ ಅಂತ ಹೇಳಿದೀವಿ. ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇರೋದು ಅಷ್ಟು ಬಿಟ್ಟರೆ
ಕಾನೂನಲ್ಲಿ ಇರೋ ಬೆಳೆ ತಗೊಳಕ್ ಬಿಟ್ಬಿಟ್ಟು ಆಮೇಲೆ ಮಾಡ್ಕೋಬಹುದು. ಕಾನೂನು ಡಿಸೆಂಬರ್ಗೆ ನಿಮ್ ಡಿಪಾರ್ಟ್ಮೆಂಟ್ ಇಷ್ಟೆಲ್ಲ ಜನ ಬಂದು ತೆರವುಗೊಳಿಸೋ ಅವಕಾಶ ಇಲ್ಲ. ನಾವೇ ತೆರವುಗೊಳಿಸ್ತೀವಿ. ಅಡಿಕೆ ಬೆಳೆ ಬರೋದೇ 5 ಮಂತ್ಸ್ ಮೇಡಮ್, ಜುಲೈಯಿಂದ ಡಿಸೆಂಬರ್ ಒಂದು ನಿಮಿಷ. ಈಗ ನಾವು ಡಿಸೆಂಬರ್ ಆಗ್ತಿದ್ದಂಗೆ ಜನವರಿಗೆ ಇಷ್ಟು ಜನ ನಿಮ್ಮ ಸ್ಟಾಫ್ ಎಲ್ಲ ಬಂದು ತೆರವುಗೊಳಿಸೋ ಅವಕಾಶ ಇಲ್ಲ. ನಾವೇ ಬೇಕಾದ್ರೆ ತೆರವುಗೊಳಿಸ್ಕೊಡ್ತೀವಿ. ನಮ್ಮ ಸ್ವಂತ ಖರ್ಚಿನೂ ತೆರವುಗೊಳ್ತೀವಿ. ನಮ್ಮ ಸ್ವಂತ ಖರ್ಚಿನಲ್ಲಿ ನಾವೇ ತೆರವುಗೊಳಿಸ್ತೀವಿ. ಮೇಡಮ್ ನಾವೇ ಬರ್ಕೊಡ್ತೀವಿ. ರೈಟ್ಸ್ ಇಲ್ಲ ಮೇಡಮ್, ನಮ್ದೇನು ಇಲ್ಲ. ನೀವು ಇಲ್ಲಿಂದ ಆಚೆ ಹೋಗಿ ಅಂದ್ರೆ ನಾವು ಹೋಗ್ಲೇಬೇಕು. ಆಯ್ತು ಮೇಡಮ್. ಈಗ ನಾನು ರಿಕ್ವೆಸ್ಟ್ ಇಷ್ಟೇ ಮೇಡಮ್, ಡಿಸೆಂಬರ್ ತನಕ ಜನವರಿಗೆ ನೀವು ಬೇಕಾದ್ರೆ ತಿಂಗಳ ಕೇಳಿ ಏನಾಗನ ಕೇಳಿ ನಾವು 3 ರೂಪಾಯಿ ಕೊಡ್ತೀವಿ. ಜನವರಿ ನಾವೇ ತೆರವುಗೊಳಿಸ್ಕೊಡ್ತೀವಿ. ಇಲ್ಲ ಬೇಕಾದ್ರೆ ಅವಕಾಶ ಇಲ್ಲ ಅಂತ ಹೇಳಬೇಡಿ ಮೇಡಮ್. ನಿಮ್ಗೆ ಅಧಿಕಾರ ಇದೆ, ಅವಕಾಶ ಕೊಡ್ಲಿಕ್ಕೆ ಏನು ತೊಂದರೆ ಆಗಲ್ಲ. ನಾವೇ ತೆರವುಗೊಳಿಸ್ಕೊಡ್ತೀವಿ, ನಾವೇ ಬರ್ಕೊಡ್ತೀವಿ ಅಂದ್ರೆ ನಿಮಗೆ ರೈತರ ಕಷ್ಟ ಅಷ್ಟು ಗೊತ್ತಾಗಲ್ಲ ಅಂದ್ರೆ ನಾವಿನ್ನೇನು ಮಾಡೋಕ್ಕಾಗಲ್ಲ. ಆಯ್ತು ಬಿಡಿ, ಯಾರು ಬರಬೇಡ್ರಿ ಮೇಡಮ್. ಇಷ್ಟೇ ನಿಮಗೆ ಈಗ ಕೊಡೋಕ್ಕಾಗಲ್ಲ ಅಂದ್ರೆ ಪರಮಾತ್ಮ ದೊಡ್ಡನು ತೆಗಿತೀರಾ ತೆಗೆದಾಕ. ಅವನು ನೋಡ್ತಾ ಇರ್ತಾನೆ, ನಮ್ಮನ್ನು ನೋಡ್ತಾನೆ, ನಿಮ್ಮನ್ನು ನೋಡ್ತಾನೆ, ಎಲ್ಲರಿಗೂ ನೋಡ್ತಿರ್ತಾನೆ. ಪರಮಾತ್ಮನ ಇಚ್ಛೆ. ಒಂದ್ ನಿಮಿಷ ಇರತ್ತ, ಒಂದ್ ನಿಮಿಷ ಇರಲ್ಲ, ಒಂದ್ ನಿಮಿಷ ಇರತ್ತ ಮೇಡಮ್. ಅವ್ರು ಇಷ್ಟ ಹೇಳೋದು ನಾವು ಪರಮಾತ್ಮನ ಇಚ್ಛೆ ನ್ಯಾಯಾಲಯದಲ್ಲಿ ಎಲ್ಲರನ್ನೂ ನೋಡ್ತಿದ್ದಾನೆ. ಅವನಿಗೆ ಯಾರ್ಯಾರಿಗೆ ಏನ್ ಬೇಕಾದ್ ಮಾಡ್ತಾನೆ. ನೀವು ತೆಗಿತೀರಾ? ಇಲ್ಲ ರಿಕ್ವೆಸ್ಟ್ ರಿಕ್ವೆಸ್ಟ್ ಕೊಡ್ತೀವಿ, ಕೊಡಿ. 4 ಡಿಸೆಂಬರ್ವರೆಗೂ ಕೊಡಿ ಮೇಡಮ್. ಬೇಡ ಮೇಡಮ್, ನಾವು ಕೊಡ್ಬೇಡಿ ಅಂತ ಬೇಡ. ನಿಮ್ ನೋವು ಅರ್ಥ ಆಗುತ್ತೆ. ನಾನು ಅದಕ್ಕೋಸ್ಕರನೇ ಅವ್ರಿಗೆ ಹೇಳಿದೆ, ಜನವರಿಗೆ ಬೇಡಪ್ಪ, ಜನವರಿಗೆ ಮಾಡಬಾರ್ದು ಅಂತ ಹೇಳಿ ಅವ್ರು ಹೇಳಿದೆ. 5 ತಿಂಗಳು ಅವ್ರು ಟೈಮ್ ಕೇಳಿದ್ದಾರೆ. 1 ತಿಂಗಳು ಎಕ್ಸ್ಟ್ರಾ ನಿಂತ್ಕೊಂಡು ಹೇಳ್ತಾ ಇದ್ದು ನಾನು ಪ್ರೊಟೆಕ್ಷನ್ ಕೊಟ್ಟೇ ಇಲ್ಲ ಅವ್ರು. ಜನವರಿಲಿ ಅವ್ರು ನನ್ನ ಹತ್ರ ಡಿಸೆಂಬರ್ ಕಿತ್ತಾಕಿದ್ರೆ ಯಾರು ಕೇಳ್ತಾನೆ ಇರಲಿಲ್ಲ ಮೇಡಮ್. ಮೇಡಮ್ ನೀವು 3 ತಿಂಗಳ ಅವತ್ತೇ ಕಿತ್ತಾಕಿ ಸಮಸ್ಯೆನೇ ಬರ್ತಿರ್ಲಿಲ್ವಲ್ಲ. ಈಗ ಬೆಳೆ ಆಲ್ರೆಡಿ ಬಂದ್ಬಿಟ್ಟಿದೆ ಮೇಡಮ್, ಬೆಳೆ ಬಂದಿದೆ ಸರ್. ದಯವಿಟ್ಟು ನಾವು ಇಷ್ಟೇ ಹೇಳೋದು, ಇನ್ನೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಎಲ್ಲ ಹೋಗ್ಬಿಡ್ರಿ, ಎಲ್ಲ ಮನೆಗೆ ಹೋಗ್ರಿ. ನಾವು ನಿಮ್ಗೆ ಇದು ಮಾಡೋದು ಮೇಡಮ್ ಅವರು ಅವ್ರು ಹೇಳ್ಬಿಟ್ಟಿದ್ದಾರೆ. ಅವ್ರು ಬಿಡ್ತೀವಿ ಎಲ್ಲರೂ ಮನೆಗೆ ಹೋಗಿ ಮನ್ಸು ಮಾಡಿದ್ರೆ ಆಗುತ್ತೆ. ಎಲ್ಲ ಮನೆಗೆ ಹೋಗ್ರಿ. ಏನು ಮಾಡೋಕ್ಕಾಗಲ್ಲ. ಒಂದ್ ನಿಮಿಷ ಇರಿ ಸಾಹೇಬ್ ಮಾತಾಡ್ದೇನಪ್ಪ. ಒಂದ್ ನಿಮಿಷ ಸಮಾಧಾನವಾಗಿರ್ರೆ, ಸಮಾಧಾನವಾಗಿರ್ಬೇಕು. ನಾವೀಗ ನಿಮ್ಗೆ ತೆರವುಗೊಳಿಸ್ಲಿಕ್ಕೆ ನಾವು ಅಭ್ಯಂತರನೇ ಇಲ್ಲ ಸರ್. ನೀವು ಹೇಳ್ತಾ ಇದ್ದೀರಾ ಡಿಸೆಂಬರ್ ಬಿಡಿ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್. ಒಂದು ಎಕರೆಯಲ್ಲಿ ಅಡಿಕೆ ಇದೆ ಸರ್, 2 ಎಕರೆ ಓಟ ಇದೆ, ಅಭ್ಯಂತರ ಇಲ್ಲ. ಎಲ್ಲ ತೆಂಗಿನ ಗಿಡಗಳೆಲ್ಲ ಕಿತ್ತಾಕಿ ನಾವೇ ಮುಂದಿನ ಕಡೆ ಎಲ್ಲ ಕಿತ್ತಾಕಿ. ಆ ರೀತಿ ನಾನು ಸರ್ ನಾವು ಮಾಡಿಸ್ಕೊಟ್ಬಿಡ್ತೀವಿ ಸರ್. ಅದೊಂದು ಚೂರು ಸರ್, ಮಕ್ಳಿಗೆ ಹೋದಾಗ ಫೀಸ್ ಕಟ್ಟಕ್ಕೆ ನಾವಿಲ್ಲೇನು ತಿಂದಕ್ಕಾಗಲಿ ಓಡಾಡಕ್ಕಾಗಲಿ ಏನಕ್ಕಲ್ಲ, ಮಕ್ಳಿಗೆ ಫೀಸ್ ಕಟ್ಟಕ್ಕೆ ಮಕ್ಳಿಗೆ ಫೀಸ್ ಕಟ್ಟಕ್ಕೆ ಸರ್. ಈಗ ಅಡಿಕೆ ತೋಟ ಸರ್ ಡಿಸೆಂಬರ್ ಹೊತ್ತಿಗೆ ಇಬ್ಬರಿಗೂ ಒಂದು 5-5 ಲಕ್ಷ ಬರುತ್ತೆ. ಡಿಸೆಂಬರ್ ಹೊತ್ತಿಗೆ ಒಂದು 5-5 ಲಕ್ಷ ಕೈ ಸಿಗುತ್ತೆ. ಅದ್ರಾಗೇನೆಲ್ಲ ಫೀಸ್ ಡಿಸೆಂಬರ್ಗೆ ನಾವು ಬೀಳ್ತಾ ಇದ್ದೀವಿ.
ಇದ್ರ ಮೇಲೆ ನಾನು ಇನ್ನೂ ಮಾತಾಡ್ಲಿಕ್ಕೆ ನಾವು ಮಾತಾಡೋದು ಇನ್ನು ಇದ್ರ ಮೇಲೆ ನಾವು ಮಾತಾಡೋಕ್ಕಾಗಲ್ಲ ಸರ್. ಪರಮಾತ್ಮ ತೆಗಿರಿ ದೇವ್ರೊಬ್ಬ ಇದ್ದಾನೆ, ಎಲ್ಲಾರ್ಗು ಅವನೊಬ್ಬರೇ ನೋಡ್ತಾ ಇರ್ತಾನೆ, ನಮ್ಮನ್ನ ಏನು ಮಾಡೋದು. ಬರ್ರಪ್ಪ, ದೇವ್ರ ಇಷ್ಟ. ಪರಮಾತ್ಮ ಎಲ್ಲಾರ್ಗು ಪ್ರಯತ್ನ ಮಾಡಿ ನೋಡಿದ್ರೆ ಯಾರು ಮಾತಾಡ್ತಾರೆ. ಪರಮಾತ್ಮ ಎಲ್ಲಾರ್ಗು ಬೇಡ, ಎಲ್ಲ ಮಾಡ್ತಾರೆ. ಅವ್ರೇನು ಮಾಡಿಲ್ಲ, ಯಾರೋ ಮಾಡಿರ್ತಾರೆ. ಪರಮಾತ್ಮನ ಇಚ್ಛೆ, ಪರಮಾತ್ಮ ಎಲ್ಲ ನೋಡ್ಕೊಂತಾನೆ. ಬರ್ರಿ ಈಗ ಹೊಡೆದಾಕೆ ಹೊಡೆದಾಕೆ ಹೋಗಿ ಸರ್. ನಮ್ಗೆ ಬೆಲೆ ಅಷ್ಟೊಂದು ಇಲ್ಲ. ಬೇಡ ಮಾತಾಡಬೇಕು. ಮಾಡಿದಿನಲ್ಲ, ಎಲ್ಲರ ಪರವಾಗಿ ನೀವು ಕೇಳಿದ ಮನುಷ್ಯ ಅಲ್ವಾ? ಎಲ್ಲರ ಪರವಾಗಿ ಕೇಳಿದ ಮನುಷ್ಯ ಅಲ್ವಾ? ಹೊಡೆದಾಕೆ ಬಿಡ್ರಿ ತಲೆ. ಪರಮಾತ್ಮನ ಇಚ್ಛೆ. ದೇವ್ರಿಲ್ವ ದೊಡ್ಡನು? ಅವರು ಒಂದು 40 ದೇವ್ರ ಗುಡಿಗೆ ಹೋಗಿ ಬರ್ತಾರೆ. ಆ ದೇವ್ರು ಅವನು ನೋಡ್ಕೊಳ್ತಾರೆ. ಅಷ್ಟು ಎಲ್ಲ ಮಾಡಿದ್ವಿ ನಾವು. ಪರಮಾತ್ಮನ ಇಚ್ಛೆ, ಪರಮಾತ್ಮನ ದೊಡ್ಡ ನಾವು ಎಲ್ಲರೂ ನೋಡ್ಕೊಳ್ತಾರೆ. ನಾವು ಸುಮ್ಮನೆ ಬಾಯಿನ ಮಾತಾಡಿ ಕೆಟ್ಟ ಅನಿಸ್ಕೋಬೇಡ್ರಿ. ನಡ್ರಿ ತೋಟ ತಗೋರಿ, ಹೋಗಿ ಅದೇನೇ ತಾನು ನಡೀರಿ. ಹೋಗಿ ನಿನ್ನ ರಿಕ್ವೆಸ್ಟ್ ಇಲ್ಲ, ಇನ್ನ ಮಾಡಿದ್ದೆಲ್ಲ ಪ್ರಯೋಜನ ಆಗಲ್ಲಪ್ಪ. ಅದೆಲ್ಲ ಟೈಮ್ ನೀರು ಹೋಗ್ತಾ ಯಾರು ಮಾತಾಡ್ರಿ. ದೇವರಣ್ಣ ಈಗ ಒಬ್ಬೊಬ್ರಿಗೆ ಮುಷ್ಟಿ ಕೊಟ್ಬಿಡ್ತೀನಿ ನಾನು. ಸುಮ್ಮನೆ ಇರಬೇಕು. ಓರಿ ಸಾಕು. ನಾನು ಧರ್ಮರಾಜ್ ಕೇಳಿದ್ದೀನಿ, ಹೋಗಿ ಹಚ್ಚಕ್ಕೆ ಕೊಟ್ಬಿಡ್ತೀನಿ ನೋಡಿ. ಈಗ ಸುಮ್ಮನೆ ರೈತರ ಪರವಾಗಿ ಅಂತ ಒಂದ್ಸತಿ ಕೇಳಿ ಬಿಡಪ್ಪ. ಹೋಗ್ಬೇಡಿ, ಅವ್ರು ಮಾತಾಡ್ಕೊಂಡು ಒಂದು ನಿಮಿಷ ಇರೋ, ಒಂದು ನಿಮಿಷ ಇರಿ. ಲೋಕಾಯುಕ್ತ ಆದೇಶ ಅಂತೆ ಇರೋ, ಒಂದು ನಿಮಿಷ. ಲೋಕಾಯುಕ್ತ ಸಾಹೇಬ್ರು ಹೇಳಿದ್ದು ಏನ್ರಿ ಚಂದನ್, ನೀವೆಲ್ಲ ಅವರೆಲ್ಲ ನಿಮಗೆ ಸಹಕಾರ ಕೊಟ್ಟಿದ್ದಾರಂತೆ. ಟ್ರಂಚ್ ಕೂಡ ಸಹಕಾರ ಕೊಟ್ಟವ್ರೆ, ನೀವೆಲ್ಲಕ್ಕೂ ಸಹಕಾರ ಕೊಟ್ಟವ್ರೆ, ನಿಮ್ಗೆ ಏನು ತೊಂದರೆ ಕೊಟ್ಟಿಲ್ಲ. ಬೆಳೆ ತಕ್ಕಡಕ್ಕೆ ಅವಕಾಶ ಕೊಡಯ್ಯ ಅಂತ ಬೈತು ಸರ್. ಇಷ್ಟೇ. ಯಾರು ಸುಮ್ಮನೆ ನೀವು ಯಾರು ಮಾತಾಡ್ಬೇಡಿ. ನಾನು ಮಾತಾಡಿಲ್ಲ. ನಾವು ಲೋಕಾಯುಕ್ತ ಸಾಹೇಬ್ರ ತೊಳೆ ಮಾತಾಡಿದಾಗ ಅವ್ರು ಚಂದನ್ ನಿನ್ಗೇನು ಮನುಷ್ಯತ್ವ ಇಲ್ವನಯ್ಯ, ಬೆಳೆ ತಕ್ಕಣಕ್ಕೆ ಅವಕಾಶ ಕೊಡುವಂತ ಅಷ್ಟೇ. ಬರ್ತೀವಿ, ಏನು ಬೇಡ ಸಾಹೇಬ್ರಿಗೆ ಸರ್ ಬರ್ತೀವಿ ಸರ್. ನಡ್ರಿ ಈಗ ನಿಮ್ಮ ನಿಂತ್ಕೋಬಾರ್ದು, ಆಗೋಯ್ತು. ಈಗ ಅವರೇ ದೇವರಿಂದ ಒಂದ್ಸಲ ನಮಸ್ಕಾರ ಮಾಡ್ಕೊಂಡು ಬರ್ರಿ. ಎಲ್ಲರೂ ಒಳ್ಳೇದಕ್ಕೆ ಅಧಿಕಾರಿಗಳು ಅಂದ್ಮೇಲೆ ಅವರೆಲ್ಲ ಎಲ್ಲ ಬರ್ರಿ, ಎಲ್ಲ ನಿಮ್ಮವರನ್ನೇ. ಅವೆಲ್ಲ ಮಾಡಬಾರ್ದು. ನೋಡಿ ಸರ್, ಏನು ನೀವೇ ದೇವ್ರ ಮಾಡಿ ಮತ್ತೆ ಕೇಳಕ್ ಹೋಗಲ್ಲ, ಈ ಕಡೆ ಬರಕ್ ಹೋಗಲ್ಲ. ಹೇಳಿದ್ದಕ್ಕೆ ನಾನು 5 ತಿಂಗಳು ಡಿಸೆಂಬರ್ಗೆ ಸರ್ ನಾನು ಒಪ್ಪಿದ್ದೀನಿ. ನೀವೇ ಹೇಳಿ ಸರ್ ಡಿಸೆಂಬರ್ಗೆ. ಸರ್ ಈಗ ಆಯ್ತು, ಇನ್ನೊಂದ್ಸತಿ 5 ತಿಂಗಳಿಗೆ ಪರ್ಮಿಷನ್ ಕೊಟ್ಟಿದ್ದೀರಾ, ಮುಂದೆ 4 ತಿಂಗಳು ಕೊಡಿ ಸರ್.
5 ತಿಂಗಳು ಕೊಟ್ಟಿದ್ದೀರಲ್ಲ ಸರ್, ಅದಾಗೋ ಸರ್. 5 ತಿಂಗಳಿಗೆ ಪರ್ಮಿಷನ್ ಕೊಟ್ಟವ್ರಿಗೆ ಮುಂದೆ 3 ತಿಂಗಳು ಕೊಡಕ್ಕೆ ತೊಡ್ದ ಸರ್. 5 ತಿಂಗಳಿಗೆ ಕೊಡಕ್ಕೆ ನೀವು ಪರ್ಮಿಷನ್ ಬೇಡ, ಯಾರು ಬೇಡ, ನಾವು ಬೇರೆ ನಾನು ಹೇಳಿಲ್ವಾ, ಅವ್ರು ಆಗೋದೇ ಇನ್ನೊಬ್ರು. ಅದಕ್ಕೆ ಸರ್ ಸರ್ ಇನ್ನೊಂದು ಹೇಳ್ಬಿಡಿ, ಇರೋ ಒಂದು ನಿಮಿಷ ಸರ್, ಇನ್ನೊಂದು ಹೇಳ್ಬಿಡಿ. ನಮ್ಮಂತ ವಯಸ್ಸು ಮಾಡ್ಕೊಂಡು ಎಲ್ಲ ಮಾಡಿದ್ವಿ, ಇನ್ನು ಚಂದ ನೀವು ಮಾಡಿದ್ರು ಇರೋ ಒಂದು ನಿಮಿಷ ಕರೆಸ್ಬಿಟ್ಟು ರಾತ್ರಿ 12 ಗಂಟೆ ಆಫೀಸ್ನ ಕೂರಿಸ್ಬಿಟ್ಟು ರೇಟಿಂಗ್ನ ಬರ್ಸ್ಕೊಂಡು ನಿಮ್ಗೆ ಯಾಕೆ ಇರಪ್ಪ ಒಂದು ನಿಮಿಷ, ನಿಮ್ಗೆ ಯಾಕೆ ನಿಮ್ಗೇನು ತೊಂದರೆ ಕೊಡಲ್ಲ, ನಾನು ಟ್ರಾನ್ಸ್ಫರ್ ಆಗೋ ತನಕ ನನ್ನ ಜವಾಬ್ದಾರಿ, ಮುಂದೆ ಬರೋದು ಹೇಳೋಗ್ತೀನಿ, ಸುಮ್ಮನೆ ಏನು ತೊಂದರೆ ಕೊಡಬೇಡಿ, ನಮಗೆ ಟ್ರಂಚ್ ಹೊಡ್ತಾ ಆಮೇಲೆ ಲಾಸ್ಟ್ ಟ್ರಂಚ್ ಹೊಡೆದು ಕಳಿಸಿ ಇನ್ನು ನಾಳೆಗೆ ಬರ್ತೀವಿ ಅಂದಿಲ್ಲ, ಬೆಳಿಗ್ಗೆನೇ ಬಂದವ್ರೆ. ಅವತ್ತು ರಾತ್ರಿ ಕಸ ಏನು ಹೇಳಿದ್ರು, ಹಿಂಗೆ ಟ್ರಂಚು ಹಿಂಗೆ ಬರ್ತಿಂಗೆ ಇನ್ನು 4 ಗಿಡ ತೆಗೆದ್ಬಿಟ್ಟು ಪೂರ ತೆಗಿಬೇಕಾಗುತ್ತೆ, ಬೇಡ ನಿಮ್ಮದ್ರಾಗ ಹಿಂಗೆ ಪೂರ ಹೊಡ್ಕೊಳ್ತೀನಿ ಅವಕಾಶ ಕೊಟ್ಟರೆ ಅದಕ್ಕೂ ಕೊಡ್ತೀನಿ, ಆಯ್ತು ನಾವೇನು ತೊಂದರೆ ಅದಕ್ಕೆ ಆಯ್ತು ಹೋಗಿ ನಾನು ಇರೋ ತನಕ ಉಳಿಸ್ತೀನಿ, ಆಯ್ತು ಉಳ್ಸೋಕ್ಕಾಗಿಲ್ಲ, ಅವ್ರು ಅದರಲ್ಲ ಟ್ರಾನ್ಸ್ಫರ್ ಆಗಿ ಉಳ್ಸೋಕ್ಕಾಗಿಲ್ಲ ತಾನೆ, ಭಗವಂತನ ಇತ್ತು, ನಿಮ್ದೇನಿಲ್ಲ, ನಾನು ನಿಮ್ಮೇಲೇನು ಒಂದು ನಿಮಿಷ ಸರ್, ನಿಮ್ಮ ಮಾತು ನಿಮ್ಮ ಬಾಯಿನಾಗ ಆ ಮಾತು ಬಂದಿಲ್ವಲ್ಲ, ಅವ್ರ ಬಾಯಿನಲ್ಲಿ ಆ ಮಾತು ಬಂದಿದೆ. ಹೇಳಿ ಕಿರಣ್ ಅವ್ರಂತ ಡೇಂಜರ್ ಈ ಭೂಮಿ ಮೇಲೆ ಬೈಕಂಬಿಡಿ, ನಮ್ಮನ್ನು ನೀವೇ ನೀವು ಬೈಕಂಬಿಡಿ, ಅವ್ರು ಹೇಳಿದ ಮಾತು ಅವರೆಲ್ಲ ಕರೆಸಿ ಕನ್ವಿನ್ಸ್ ಮಾಡಿರೋದಕ್ಕೆ ನಾವು ಅವ್ರೇನು ಹೇಳಿರೋ, ಒಂದು ನಿಮಿಷ ಇರ, ಒಂದು ನಿಮಿಷ ಇರಲೇ, ನಿಮ್ಗೇನು ಗೊತ್ತು ಫಸ್ಟು KCR ಸಾಹೇಬ್ ಎಲ್ಲ ತಗೊಂಡಿರುತ್ತೆ, ಅದಕ್ಕೂ ಅವ್ರೇನು ಹೇಳಿದ್ರು, ನೀವೇನು ಇಲ್ಲ ಡಿಸ್ಟರ್ಬ್ ಮಾಡಲೇಬೇಡ, ನಮ್ಮಲ್ಲಿ ನೀವು 3 ಇರೋದಿಲ್ಲ, ಮಿಕ್ಕಾದ್ರೆ ಯಾರು ತೊಂದರೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಆಯ್ತು ಸರ್ ನಾವು ಹೋಗ್ತೀವಿ, ಯಾರೂ ಬಂದಿಲ್ಲ, ನಾವು ಹೋಗ್ತೀವಿ ಅಟ್ಲೀಸ್ಟ್ ಡಿಸೆಂಬರ್ ತನಕ ಕೊಡೋಕ್ಕಾಗಲ್ಲ, ಪರಮಾತ್ಮನ ಹೆಚ್ಚಿಗೆ ಅದು ಏನು ಮಾಡಲ್ಲ, ಬರೀ ಸುಮ್ಮನೆ ಹೆಚ್ಚಿಗೆ ಮಾತಾಡಬಾರ್ದು, ಯಾರು ಮಾತಾಡಬಾರ್ದು ನೋಡಿ ಸರ್, ಪ್ರತಿಯೊಬ್ಬರಿಗೂ ಹೇಳ್ತೀನಿ ಕೇಳು, ಮಾಡ್ರಿ ಸರ್ ಒಂದ್ ಸ್ವಲ್ಪ ಇಲ್ಲ ಸಿಗೋದು ನೋಡ್ಬೋದು, ಅಲ್ಲೆಲ್ಲ ಯಾಕೆ ಬರ್ತೀವಿ, ತುಂಬು ಗರ್ಭಿಣಿ ತುಂಬು ಗರ್ಭಿಣಿ ಬೆಲೆ ಮಾಡಿದ್ವಿ ಸರ್ ಈಗ ಇತ್ಯಂತ ಕೇಳಿ ಸರ್, ಮಾರ್ಕ್ ಮಾಡಿರೋದು ನಾನು ಬರ್ತೀನಿ ಸರ್. ಸರ್ ಈಗ ಇರಪ್ಪ ನಾನು ಹೇಳ್ತೀನಿ ಅದನ್ನೇ ಸರ್, ನಮಗೆ ಸುಮ್ಮನೆ ಇದ್ದವ್ರಿಗೆ ಮೋಸ ಮಾಡಿದವ್ರಿಗೆ 100% ಇವ್ರು ಕೇಳ್ಬೇಕಲ್ಲ, ವೀರಪ್ಪ ಸರ್ ನೀವು ಈಗ ಅವ್ರು ಮಾತಾಡೋ ಹೇಳ್ರಿ, ಇವರು ವೀರಪ್ಪ ಸರ್ ಮೇಲೆ ಹೇಳಿದ್ರಲ್ಲ, ಅಲ್ಲಿಗೂ ಹೋಗ್ಬಂದು ಆಯ್ತು ನೀವು ಹೋಗಿ ಅಲ್ಲಿ ತೋಟಕ್ಕೆ ಹೋಗು.
ಮಾಡ್ತೀವಿ.